ಮೊದಲನೆಯದಾಗಿ ಈ ವಿಡಿಯೋದಲ್ಲಿ ನಾನು ಗದಗ ಜಿಲ್ಲೆಯಲ್ಲಿರುವ ಡಂಬಳದ ಜಪದ ಬಾವಿ ಬಗ್ಗೆ ತಿಳಿಸಿಕೊಡುತ್ತೇನೆ. ಏನಿದು ಜಪದ ಬಾವಿ ಅಂದರೆ 12ನೇ ಶತಮಾನದಷ್ಟು ಹಳೆಯದು. ಇಲ್ಲಿಗೆ ಜೈನ ಸನ್ಯಾಸಿಗಳು ನಂತರ ಬೌದ್ಧರು ಬಂದು ಧ್ಯಾನ ಮಾಡುತ್ತಿದ್ದರಂತೆ. ಈ ಸ್ಥಳದ ಸುತ್ತಲೂ ಗುಹೆ ಹಾಗೂ ಮಂಟಪಗಳಿವೆ. ಬಾವಿಯ ಸುತ್ತಲೂ 21 ಗುಹೆಗಳಿವೆ. ಅದರಲ್ಲಿ 19 ಗುಹೆಗಳು ಉತ್ತಮ ಸ್ಥಿತಿಯಲ್ಲಿವೆ. ಈ ಗುಹೆಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಂಡು ಧ್ಯಾನ ಮಾಡುವಷ್ಟೇ ಜಾಗವಿದೆ. ಈ ಮಂಟಪಗಳು ಕದಂಬ ನಾಗರ ಶೈಲಿಯಲ್ಲಿವೆ. ಈ ಜಪದ ಬಾವಿಯನ್ನು ಕರ್ನಾಟಕದಲ್ಲಿ ಸುಮಾರು ಕ್ರಿಸ್ತಶಕ 10ರಿಂದ 13ನೇ ಶತಮಾನದಲ್ಲಿ ಆಳುತ್ತಿದ್ದ ಹೊಯ್ಸಳರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೊಯ್ಸಳರು ನಿರ್ಮಿಸಿರುವ ದೇವಾಲಯಗಳು, ಸ್ಮಾರಕಗಳಲ್ಲಿ ಜಪದ ಬಾವಿಯೂ ಕೂಡ ಒಂದು. ಡಂಬಳದ ದೊಡ್ಡಬಸಪ್ಪ ದೇವಾಲಯದಿಂದ ನೈಋತ್ಯ ಕಡೆಗೆ 280 ಮೀಟರ್ ದೂರದಲ್ಲಿರುವ ಈ ಜಪದ ಬಾವಿ ವಾಸ್ತುಶೈಲಿಯ ಮೂಲಕ ಪ್ರವಾಸಿಗರನ್ನು ಆಶ್ಚರ್ಯಚಕಿತಗೊಳಿಸಿದೆ. ಹಿಂದಿನ ಕಾಲದಲ್ಲಿ ಜೈನ ಮುನಿಗಳು ಸ್ನಾನ ಮಾಡಿ ಸುತ್ತಲೂ ಇರುವ ಗುಹೆಗಳಲ್ಲಿ ಜಪ ಮಾಡುತ್ತಿದ್ದರು ಎಂಬ ಪ್ರತೀತಿ ಇದೆ. ಉತ್ತರ ಮತ್ತು ಭಾರತದ ಇತರ ಭಾಗಗಳಿಂದ ಬರುತ್ತಿದ್ದ ಸಾಧುಗಳು ಕಪ್ಪತ್ತ ಗುಡ್ಡಕ್ಕೆ ಭೇಟಿ ನೀಡುವಾಗ ಮಳೆಗಾಲದಲ್ಲಿ ಇಲ್ಲಿ ಬಂದು ಧ್ಯಾನ ಮಾಡುತ್ತಿದ್ದರಂತೆ. ಲೇಖಕಿ ಎಚ್.ಎಸ್. ಅನುಪಮಾ ಅವರ ಬೆಳಗಿನೊಳಗು ಅಕ್ಕಮಹಾದೇವಿ ಈ ಪುಸ್ತಕದಲ್ಲಿ ಈ ಬಾವಿಯ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅಕ್ಕಮಹಾದೇವಿಯವರು 2 ದಿನದ ಕಾಲ ಇಲ್ಲಿ ಕಾಲ ಕಳೆದಿದ್ದರಂತೆ. ಆದರೆ ಬೇಸರದ ಸಂಗತಿ ಏನೆಂದರೆ ಸ್ಥಳದ ರಕ್ಷಣೆಯ ಅಗತ್ಯವಿದೆ. ಇದು ಬೇಲಿಗಳಿಂದ ಮುಚ್ಚಿ ಹೋಗಿವೆ. ಸ್ಥಳೀಯರು ಕೂಡ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASI ಯೊಂದಿಗೆ ಸಹಕರಿಸಬೇಕು. ಐತಿಹಾಸಿಕ ಸ್ಥಳಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಇದರ ಪ್ರಾಚೀನತೆಯ ಬಗ್ಗೆ ತಿಳಿದುಕೊಳ್ಳಲು ಅನುವು ಮಾಡಿಕೊಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಈ ವಿಡಿಯೋ ನನ್ನ ಮೊದಲನೇ ಪ್ರಯತ್ನವಾಗಿದೆ. ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಒಂದು ಕಮೆಂಟ್ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದ.